ರಾಯಲ್ಸ್ ಆರ್ಮಿಗೆ ಎರಡನೇ ಬಾರಿಗೆ ಟ್ರೋಫಿಗೆ ಮುತ್ತಿಕ್ಕುವಂತ ಸಮಯ. ರಾಯಲ್ಸ್ ವಿರುದ್ಧ ಡೇಂಜರಸ್ ಡಿಸಿ ಆರ್ಭಟವಾಗುತ್ತಾ? ಸೇಡಿನ ಸಮರಕ್ಕೆ ಸಜ್ಜಾದ ಡಿಸಿ. ಅಷ್ಟಕ್ಕೂ ಅಂಕಿಅಂಶಗಳು ಏನು ಹೇಳ್ತವೆ? ಯಾವ ಟೀಮ್ ಸ್ಟ್ರಾಂಗ್ ಹಾಗೆ ಯಾವ ಟೀಮ್ ವೀಕ್? ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಯಲ್ಸ್ ಆರ್ಮಿ ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಟ್ಟಂಥ ಮೊದಲ ತಂಡವಾಗಿದೆ. ಹಾಗೆ ಇತಿಹಾಸದಲ್ಲಿ ನೇರವಾಗಿ ಎಂಟ್ರಿ ಕೊಟ್ಟಂಥ ಯಾವುದೇ ತಂಡ ಟ್ರೋಫಿಯನ್ನು ವಿನ್ ಆಗಿಲ್ಲ. ಇದು ಒಂದು ಮ್ಯಾಜಿಕ್ ನಂಬರ್, ನೀವು ಲಾಜಿಕ್ ಆದರೂ ಅಂದ್ಕೋಬೋದು. ಇದರ ಜೊತೆಗೆ ಡಿ.ಸಿ ತಂಡವು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಹಾಗೆ ನಮ್ಮ ರಾಯಲ್ಸ್ ಆರ್ಮಿ ಏನು ಯಾವುದಕ್ಕೂ ಕಮ್ಮಿ ಇಲ್ಲ. ನೀವು ಅಂದ್ಕೋಬೋದು ಡಿ.ಸಿನ ಆರಾಮವಾಗಿ ರಾಯಲ್ಸ್ ಬೀಟ್ ಮಾಡುತ್ತಾ? ಹಾಗಾಗೋಕ್ಕೆ ಸಾಧ್ಯನೇ ಇಲ್ಲ. ಏಕೆ ಅಂದರೆ ಡಿ.ಸಿ ತಂಡನೂ ಕೂಡ ತುಂಬಾ ಸ್ಟ್ರಾಂಗ್ ಇದೆ. ನೀವು ಲಾಸ್ಟ್ ಕ್ವಾಲಿಫೈಯರ್ ಮ್ಯಾಚ್ನಲ್ಲಿ ಏನಾಯ್ತೆಂದು ನೋಡಿದ್ದೀರಾ? ಇಡೀ ಬ್ಯಾಟಿಂಗ್ ತಂಡ ಅವರದು ಯಾವುದೇ ಒಬ್ಬ ಪ್ಲೇಯರ್ ಕೂಡ ಮಿಸ್ ಮಾಡ್ದೇ ರನ್ ಗಳಿಸಿದ್ದಾರೆ. ಹಾಗಾಗಿ ಡಿ.ಸಿನೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಮತ್ತು ನಮ್ಮ ರಾಯಲ್ಸ್ ಆರ್ಮಿಯ ಕೂಡ ಸ್ಟ್ರಾಂಗ್ ಆಗೇ ಇದೆ. ಆದರೆ ಬ್ಯಾಟಿಂಗ್ ವಿಭಾಗದಲ್ಲಿ ತುಂಬಾ ವೀಕ್ ಅಂತಲೇ ಹೇಳ್ಬೋದು. ಏಕೆಂದರೆ ಟಾಪ್ ಆರ್ಡರ್ ನಮ್ಮದು ಬ್ಯಾಟಿಂಗ್ನಿಂದ ರನ್ ಬರಲಿಲ್ಲ ಅಂದರೆ ರಾಯಲ್ಸ್ ಆರ್ಮಿ ತುಂಬಾ ಕಷ್ಟಪಟ್ಟಿದೆ. ನೀವು ಕೂಡ ಕೆಲವೊಂದು ಸರಿ ನೋಡ್ಬೋದು. ಇದೇ ಡಿ.ಸಿ ವಿರುದ್ಧ ರಾಯಲ್ಸ್ ಕೇವಲ 100+ ರನ್ನಿಗೆ ಆಲ್ಔಟ್ ಕೂಡ ಆಗಿತ್ತು. ಹಾಗಾಗಿ ರಾಯಲ್ಸ್ ಆರ್ಮಿ ಬ್ಯಾಟಿಂಗ್ನ ವಿಭಾಗದಲ್ಲಿ ಹಲವಾರು ಚೇಂಜಸನ್ನು ಮಾಡಬೇಕಾಗುತ್ತದೆ. ನಿಮಗೇನಿಸುತ್ತೆ? ರಾಯಲ್ಸ್ ಆರ್ಮಿ ಸೇಮ್ ಲೆವೆನ್ನಲ್ಲಿ ಹೋಗಬೇಕಾ ಅಥವಾ ಚೇಂಜಸನ್ನು ಮಾಡಬೇಕಾ? ಡಿ.ಸಿ ತಂಡವು ಕೂಡ ಒನ್ ಆಫ್ ದಿ ಫಿಟ್ ಆ್ಯಂಡ್ ಫೈನ್ ಪ್ಲೇಯರನ್ನು ಹೊಂದಿದೆ. ಹಾಗೆ ಯಾವುದೇ ಪ್ಲೇಯರ್ ಕೂಡ ತಮ್ಮ ಜವಾಬ್ದಾರಿಯನ್ನು ಆಲ್ರೆಡಿ ವಹಿಸಿಕೊಂಡಿದ್ದಾರೆ. ಹಾಗಾಗಿ ರಾಯಲ್ಸ್ ಆರ್ಮಿ ಕೆಲವೊಂದು ಚೇಂಜಸ್ನೊಂದಿಗೆ ಫೈನಲ್ಸ್ಗೆ ಎಂಟ್ರಿ ಕೊಡಬೇಕು. ಇಲ್ಲವಾದರೆ ರಾಯಲ್ಸ್ ಆರ್ಮಿ ಬ್ಯಾಟಿಂಗ್ನಲ್ಲಿ ಕೊಲ್ಯಾಪ್ಸ್ ಆಗುವ ಸಾಧ್ಯತೆ ತುಂಬಾ ದಟ್ಟವಾಗಿದೆ. ಆದರೆ ನಾವು ಅಂಕಿಅಂಶಗಳ ಪ್ರಕಾರ ವಿನ್ನಿಂಗ್ಸ್ ರೇಟನ್ನು ನೋಡುವುದಾದರೆ ವಿನ್ನಿಂಗ್ಸ್ ರೇಟ್ನಲ್ಲಿ 60% ರೇಟನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹೊಂದಿದೆ. ಹಾಗೆ 40% ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೂಡ ಹೊಂದಿದೆ. ಹಾಗಾಗಿ ಯಾವ ತಂಡ 2026 WPLನ ಟ್ರೋಫಿ ಎತ್ತುತ್ತದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.